ಬಿಇಒ ರಾಜೇಗೌಡ ಶಾಸಕ ಎಚ್.ಕೆ. ಸುರೇಶ್ ನಡುವೆ ವಾಗ್ವಾದ ತಾರಕಕ್ಕೇರಿದ ಆಹ್ವಾನ ಪತ್ರಿಕೆ. ಪಟ್ಟಣದ ಗೆಂಡೇಹಳ್ಳಿ ರಸ್ತೆಯಲ್ಲಿರುವಂತಹ ಹೊಯ್ಸಳ ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಶಾಸಕರಿಗೆ ಆಹ್ವಾನ ನೀಡಿಲ್ಲ ಹಾಗೂ ಆಹ್ವಾನ ಪತ್ರಿಕೆಯಲ್ಲಿ ಹೆಸರು ನಮೂದಿಸಿಲ್ಲ ಎಂಬ ಕಾರಣಕ್ಕೆ ಶಾಸಕ ಎಚ್.ಕೆ. ಸುರೇಶ್ ಬಿಇಒ ರಾಜೇಗೌಡ ನಡುವೆ ವೇದಿಕೆಯಲ್ಲಿ ಮಾರಾಮಾರಿ ವಾಗ್ವಾದ ತಾರಕಕ್ಕೇರಿ ಬಿಇಒ ವಿರುದ್ಧ ಕಿಡಿಕಾರಿದ್ರು. ತಾಲೂಕು ಮಟ್ಟದ 17 ವರ್ಷದ ಒಳಗಿನ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟದಲ್ಲಿ ಆಹ್ವಾನ ಪತ್ರಿಕೆಯಲ್ಲಿ ನನ್ನ ಹೆಸರು ಇರಲಿಲ್ಲ ಎಂಬ ಕಾರಣಕ್ಕೆ ಸ್ಥಳೀಯ ಶಾಸಕ ಎಚ್.ಕೆ. ಸುರೇಶ್ ರವರು ವೇದಿಕೆಯಲ್ಲಿ ಬಿಇಒ ವಿರುದ್ಧ ರಾತ್ರಿಯೆಲ್ಲ ಕುಡಿದು ಫೋನ್ ಮಾಡ್ತೀಯಾ, ಮಹಿಳಾ ಶಿಕ್ಷಕಿಯರಿಗೆ ಚಿತ್ರಹಿಂಸೆಯನ್ನ ಕೊಡ್ತೀಯಾ ಎಂಬ ಹರಿಹಾಯ್ದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಬಿಇಒ ರಾಜೇಗೌಡ, ಯಾರು ಹೇಳಿದ್ರು ನಿಮಗೆ, ಹೇಳಿದವರನ್ನ ಕರೆಸ್ರಿ ಅಂತ ತಿರುಗೇಟನ್ನ ನೀಡಿದ್ರು. ಇನ್ನು ಮುಂದೆ ನಾನು ಈ ಬಿಇಒ ಪಕ್ಕ ಕೂರಲ್ಲ ಅಂತ ಹಠ ಹಿಡಿದು ವೇದಿಕೆಯಿಂದಲೇ ಹೊರ ನಡೆದ್ರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ ಹುಲಹಳ್ಳಿ ಸುರೇಶ್ ರವರು, ಬಿಇಒ ಒಬ್ಬ ರಾಜೇಗೌಡ ಒಬ್ಬ ಭ್ರಷ್ಟ ಅಧಿಕಾರಿ, ಶಿಕ್ಷಕರನ್ನ ದೇವರಂತೆ ಕಾಣಬೇಕು. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ ಸಂಜೆ 5 ಗಂಟೆಯವರೆಗೆ ಸಮಯವಿರುತ್ತದೆ. ಈ ಸಮಯವನ್ನು ಹೊರತುಪಡಿಸಿ ರಾತ್ರಿ 11 ಗಂಟೆ ನಂತರ ಮಹಿಳಾ ಶಿಕ್ಷಕಿಯರಿಗೆ ಫೋನ್ ಮಾಡಿ ಕಿರುಕುಳವನ್ನ ನೀಡುತ್ತಿದ್ದಾನೆ ಅಂತ ಅವರು ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಜೊತೆಗೆ ಇಲಾಖೆಯಲ್ಲಿ ಹಲವಾರು ದೂರುಗಳು ಬಂದಿವೆ, ಹಲವಾರು ಬಾರಿ ನಾನು ಎಚ್ಚರಿಕೆ ಕೂಡ ನೀಡಿದ್ದೇನೆ, ತಿದ್ದಿಕೊಂಡು ನಡೆಯುತ್ತೇನೆ ಎಂದವರು ಬದಲಾಗಿ ಉಡಾಪೆಯಿಂದ ನಾನು ಹೀಗೆ ಮಾಡೋದು ಅಂತ ಅಹಂಕಾರದ ಮಾತು ಹೆಚ್ಚಾಗಿದೆ. ಇದರ ಬಗ್ಗೆ ಶಿಕ್ಷಣ ಸಚಿವರಿಗೆ ದೂರು ನೀಡುತ್ತೇನೆ ಅಂತ ಬಿಇಒ ವಿರುದ್ಧ ಹರಿಹಾಯ್ದಿದ್ದಾರೆ. ನಂತರ ಬಿಇಒ ರಾಜೇಗೌಡ ಮಾತನಾಡಿ, ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ. ಇದು 12ನೇ ಕ್ರೀಡಾಕೂಟ, ಅವರ ಅನುಮತಿಯನ್ನೇ ಪಡೆದು ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಯಾವ ಶಿಕ್ಷಕರಿಗೆ ಕೂಡ ಕಿರುಕುಳವನ್ನ ನೀಡಿಲ್ಲ. ಯಾರೋ ಹೇಳಿದ ಆರೋಪಗಳನ್ನ ನನ್ನ ಮೇಲೆ ಅಪವಾದನೆ ಮಾಡುವುದು ಸರಿಯಲ್ಲ. ಕಿರುಕುಳ ನೀಡಿದ ಒಬ್ಬ ಶಿಕ್ಷಕರು ನೇರವಾಗಿ ಶಾಸಕರ ಬಳಿ ಹೇಳಲಿ, ನಾನು ಅದಕ್ಕೆ ಬದ್ಧನಾಗಿರ್ತೇನೆ. ಸುಮ್ಮನೆ ಆರೋಪ ಮಾಡುವುದು ಸರಿಯಲ್ಲ. ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಕೆಲವರಿಗೆ ಪ್ರಶಸ್ತಿ ನೀಡುವಂತೆ ಶಾಸಕರು ಒತ್ತಾಯಿಸಿದ್ರು. ಆದರೆ ನಿಯಮಾವಳಿಯ ಆಧಾರದ ಮೇಲೆ ಪ್ರಶಸ್ತಿ ನೀಡಿದ್ದೇನೆ. ಅವರ ಮಾತನ್ನ ಕೇಳಿಲ್ಲ ಎಂಬ ದುರುದ್ದೇಶದಿಂದಾಗಿ ನನ್ನ ಮೇಲೆ ಇಲ್ಲಸಲ್ಲದಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ತಿಳಿಸಿದ್ರು. ನಾನು ಬೇಲೂರಿಗೆ ವರ್ಗಾವಣೆಯಾಗಿ ಬರುವಾಗಲೇ ನನ್ನ ಮೇಲೆ ಸ್ವಲ್ಪ ಅಸಮಾಧಾನವಿತ್ತು. ಆದರೆ ನನ್ನ ಕೌಟುಂಬಿಕ ಸಮಸ್ಯೆ ಇದ್ದ ಕಾರಣಕ್ಕಾಗಿ ನಾನು ಸ್ಥಳೀಯವಾಗಿ ಕೆಲಸವನ್ನ ಮಾಡಲು ಬಂದಿದ್ದೇನೆ. ಆದರೆ ಶಾಸಕರು ನನ್ನ ಮೇಲೆ ಆರೋಪ ಮಾಡ್ತಾ ಇರುವುದು ಸತ್ಯಕ್ಕೆ ದೂರವಾದದ್ದು ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಲ್ಲರೂ ಹೇಳ್ತಾರೆ ಶಿಕ್ಷಕರನ್ನ ಸೀನಿಯರ್